ಬದಲಾವಣೆಯ ಹೊಸ ಪರ್ವವನ್ನು ನಾವು ಕಾಣ್ತಾ ಇದ್ದೇವೆ. ಈ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಒಂದು ಸಂಸ್ಥೆಯ ಒಟ್ಟು ಸ್ವರೂಪ, ಇದಕ್ಕಿಂತ ಆದಂಥ ಖರ್ಚು ವೆಚ್ಚ ಮತ್ತು ಇಲ್ಲಿರು ಸಿಗುವಂಥ ಸೌಲಭ್ಯಗಳ ಕುರಿತಾಗಿ ನಮ್ಮೊಡನೆ ಮಾತನಾಡಲು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಖಾತೆಗಳ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸೇಡಮ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಈಗ ಇಂಥ ಒಂದು ಮಹತ್ತರ ಹೆಜ್ಜೆ ಇದು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹಳ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಸರ್ಕಾರ ಕೊಡಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನವೆಂಬರ್ ನಾಡಿದ್ದು 22ನೇ ತಾರೀಕಿಗೆ ಉದ್ಘಾಟನೆ ಕೂಡ ಆಗ್ತಾ ಇದೆ. ಬಹುಕಾಲದೊಂದು ಕನಸು ಈಡೇರುವಂಥ ಒಂದು ಶುಭಗಳಿಗೆ ಸಚಿವರಾಗಿ ಮತ್ತು ಸರ್ಕಾರದ ಪರವಾಗಿ ಈ ಒಂದು ಸಂಸ್ಥೆ ಆರಂಭದ ಒಟ್ಟು ರೂಪುರೇಷೆಗಳನ್ನು ಮತ್ತು ಇಲ್ಲಿ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಿ. ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಜಯದೇವ ಹೃದಯರೋಗ ಆಸ್ಪತ್ರೆ ಏನಿದೆಯಲ್ಲ, ಇದು ಕರ್ನಾಟಕ ರಾಜ್ಯದಲ್ಲಿ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಆಸ್ಪತ್ರೆ. ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ಈಗಾಗಲೇ ಆಸ್ಪತ್ರೆ ಕೆಲಸ ಕಲಬುರಗಿಯಲ್ಲೂ ಕೂಡ 2016ರಿಂದನೇ ಪ್ರಾರಂಭ ಆಗಿದೆ. ನಾನು ಕೂಡ 2013ರಿಂದ 2018ರವರೆಗೆ ವೈದ್ಯಕೀಯ ಶಿಕ್ಷಣ ಸಚಿವನಾದಾಗಲೇ ಇಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ. ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 130 ಬೆಡ್ಡಿನ ಒಂದು ಫೆಸಿಲಿಟಿಯನ್ನು ಪ್ರಾರಂಭ ಮಾಡಿದ್ವಿ. ಇವತ್ತು ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ 371 ಬೆಡ್ಡಿನ ಆಸ್ಪತ್ರೆಯನ್ನು ನಾವು 22ನೇ ತಾರೀಕು ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಈ ಇಡೀ ಕಲ್ಯಾಣ ಕರ್ನಾಟಕ ಜನರಿಗೆ ಒಂದು ಭಾಳ ದೊಡ್ಡ ಇದು ಒಂದು ಆಶೆ. ಇಲ್ಲಿ ಹೃದಯ ರೋಗದಿಂದ ಬಳಲ್ತಾ ಇರ್ತಕ್ಕಂಥ ಜನರಿಗೆ ಇದೊಂದು ಕಾಮಧೇನು ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದರೆ ಇಲ್ಲಿ BPL ಕಾರ್ಡ್ ಇರೋರಿಗೆ ಫ್ರೀ ಟ್ರೀಟ್ಮೆಂಟ್ ಇದೆ ಮತ್ತು APL ಕಾರ್ಡ್ ಇರೋರಿಗೂ ಕೂಡ ಭಾಳ ಕನ್ಸೆಷನ್ ರೇಟಲ್ಲಿ ಇಲ್ಲಿ ಟ್ರೀಟ್ಮೆಂಟನ್ನು ಸಿಗ್ತದೆ. ಮತ್ತು ಇದು ಒಂದು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ಗೂ ಕೂಡ ಕಮ್ಮಿ ಇಲ್ಲ. ಇದು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳನ್ನು ಮೀರಿಸ್ತಕ್ಕಂಥ ಒಂದು ಆಸ್ಪತ್ರೆ ಇದಾಗಿದೆ. ಮತ್ತು ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಇಲ್ಲಿ 3 ಕ್ಯಾತ್ ಲ್ಯಾಬ್ ಇದೆ, ಆಮೇಲೆ 3 OTs ಇದೆ, ಇಲ್ಲಿ ಆ್ಯಂಜಿಯೋಗ್ರಾಮ್ ಆಗಿರ್ಬೋದು, ಆಮೇಲೆ ಇಲ್ಲಿ ಸ್ಟೆಂಟ್ ಹಾಕೋದಾಗಿರ್ಬೋದು ಅಥವಾ ಬೈಪಾಸ್ ಸರ್ಜರೀಸ್ ಆಗಿರ್ಬೋದು, ಎಲ್ಲವನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ನಮ್ಮ ಕಲಬುರಗಿಯ ಜಯದೇವ ಹಳೆಯದೇನಿದೆ ಅಲ್ಲೇ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ ಮೇಲೆ ಇನ್ನೂ ಹೆಚ್ಚಿನ, ಯಾಕಂದರೆ ಇಲ್ಲಿ 3 OTs ಇದೆ, 3 ಕ್ಯಾತ್ ಲ್ಯಾಬ್ಸ್ ಇದೆ, ಇಲ್ಲಿ MRI ಇದೆ, ಇಲ್ಲಿ CT ಸ್ಕ್ಯಾನ್ ಇದೆ, ಎಲ್ಲ ಫೆಸಿಲಿಟಿನೂ ಕೂಡ ಇರ್ತದೆ. ಹಾಗಾಗಿ ಈ ಭಾಗದ ಜನರಿಗೆ ಅದೊಂದು ಭಾಳ ದೊಡ್ಡ ಒಂದು ಕೊಡುಗೆ ನಮ್ಮ ಸರ್ಕಾರದ್ದು. 10 ವರ್ಷ ಆಯಿತು ಆರ್ಟಿಕಲ್ 371J ಈ ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪ್ರಯತ್ನದಿಂದ ಏನು ಆರ್ಟಿಕಲ್ 371J ಆಗಿತ್ತು. ಯಾಕಂದರೆ ಈ ಭಾಗದ ಇಬ್ಬರು ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರಮ್ ಸಿಂಗ್ ಜಿ ಅವರು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡಿಸ್ಬೇಕು ಅಂತ ಅವ್ರ ಪ್ರಯತ್ನದಿಂದ ಇಲ್ಲಿ 371J ಆದಮೇಲೆ 10 ವರ್ಷ ಆಯಿತು. ಈ 10 ವರ್ಷದ ನೆನಪಿನಲ್ಲಿ ಈ ಒಂದು ಆಸ್ಪತ್ರೆಯನ್ನು ಈ ಭಾಗದ ಜನರಿಗೆ ನಾವು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಇದರ ವೆಚ್ಚ ಸುಮಾರು KKRDಬಿಂದನೇ ನಾವು ಏನಿಲ್ಲ ಅಂದರೆ 302 ಕೋಟಿ, ಆಮೇಲೆ ನಮ್ಮ ಇಲಾಖೆಯಿಂದ ಸುಮಾರು 25ರಿಂದ 30 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಲಾಗಿದೆ. ಹಾಗಾಗಿ ಸುಮಾರು 330 ಕೋಟಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ, ಅಂದರೆ 371 ಬೆಡ್ಡಿನ ಈ ಆಸ್ಪತ್ರೆ ಏನಿದೆಯಲ್ಲ, ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗಕ್ಕೆ ಭಾಳ ದೊಡ್ಡ ಸೇವೆ ಈ ಆಸ್ಪತ್ರೆಯಿಂದ ಆಗ್ತದೆ. ವಿಶೇಷವಾಗಿ ಬಡವರಿಗೆ, ಯಾರ ಹತ್ರ BPL ಕಾರ್ಡ್ ಇದೆ ಅವರಿಗೆ 100% ಫ್ರೀ ಟ್ರೀಟ್ಮೆಂಟ್ ಇದೆ. ಸರ್, ಇಂಥ ಒಂದು ದೊಡ್ಡ ಆಸ್ಪತ್ರೆ ಸಂಸ್ಥೆ, ಸಂಶೋಧನಾ ಸಂಸ್ಥೆ, ಇಲ್ಲಿ ತಜ್ಞ ವೈದ್ಯರು ಬೇಕು, ಸಾಕಷ್ಟು ಸಿಬ್ಬಂದಿಗಳು ಬೇಕು, ಮಾನವ ಸಂಪನ್ಮೂಲ ಬೇಕು. ಇದಕ್ಕೆ ಏನೆಲ್ಲ ವ್ಯವಸ್ಥೆ ಆಗಿದೆ ನೋಡಿ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದನೂ ಕೂಡ ನಾವು ಇದಕ್ಕೆ ಹ್ಯೂಮನ್ ರಿಸೋರ್ಸ್ ಅಂದರೆ ಡಾಕ್ಟರ್ಸು ಎಲ್ಲ ಅಪ್ರೂವ್ನೂ ಆಗಿದೆ. ಹಾಗಾಗಿ ಈಗಾಗಲೇ ಇಲ್ಲಿ ಕಾರ್ಡಿಯಾಲಜಿಸ್ಟು ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಕಾರ್ಡಿಯಾಲಜಿಸ್ಟ್ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಟೆಕ್ನಿಷಿಯನ್ಸು ಕೆಲಸ ಮಾಡ್ತಾರೆ. ಯಾವುದು ಸಿಬ್ಬಂದಿ ಕೊರತೆ ಇಲ್ಲ ಇಲ್ಲಿ. ಹಾಗಾಗಿ ಮತ್ತು ಈ ಒಂದು ಆಸ್ಪತ್ರೆಗೆ ಅಡಿಷ್ನಲ್ ನಮಗೇನು ಡಾಕ್ಟರ್ಸ್ ಸ್ಯಾಂಕ್ಷನ್ ಕೊಡಬೇಕು, ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದೆ. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ಒಂದು ಸವಲತ್ತು ಇರುತ್ತೆ, ಇಲ್ಲಿ ಯಾವುದೂ ತೊಂದರೆ ಇಲ್ಲ ಅಂತಕ್ಕಂಥ ನನ್ನ ಭಾವನೆ.
ಸರ್, ಕಲಬುರಗಿ ಈಗ ಹೆಲ್ತ್ ಹಬ್ ಅಥವಾ ಆರೋಗ್ಯಕ್ಕೆ ಒಂದು ಸಂಬಂಧಿಸಿದಂತೆ ಒಂದು ಕೇಂದ್ರ, ಪ್ರಮುಖ ಕೇಂದ್ರ ಆಗಿ ಪರಿವರ್ತನೆ ಆಗ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಆ ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಯಾವ್ಯಾವೆಲ್ಲ ಸ್ಟೆಪ್ಪನ್ನು ಇಟ್ಟಿದೆ ಅಂತ ನೋಡಿ, ಈಗ ನಿಮಗೆ ಭಾಳ ವಿಸ್ತಾರವಾಗಿ ಹೇಳಬೇಕಾದ್ರೆ 2013ರಿಂದ 18ರವರೆಗೆ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ. ಆಗಲೂ ಕೂಡ ಆವಾಗ ಇಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ವಿ. ಕಲಬುರಗಿಯಲ್ಲಿ ಜಿಮ್ಸ್ ಕಾಲೇಜು ಇವತ್ತು ಇಡೀ ರಾಜ್ಯದಲ್ಲಿ 6ನೇ 7ನೇ ಸ್ಥಾನದಲ್ಲಿದೆ ಮೆಡಿಕಲ್ ಕಾಲೇಜು. ಅದಾದಮೇಲೆ ಒಂದು ಟ್ರಾಮಾ ಸೆಂಟ್ರನ್ನು ಮಾಡಿದ್ದೀವಿ. ನಾನು ಆಗಲೇ ಸ್ಯಾಂಕ್ಷನ್ ಮಾಡಿದ್ದೆ, ಆದರೆ 5 ವರ್ಷ ಹಿಂದಿನ ಸರ್ಕಾರ ಅದು ಪೂರ್ತಿ ಮಾಡಲಿಲ್ಲ. ಈಗ ಅದನ್ನು ಕಂಪ್ಲೀಟ್ ಮಾಡಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ. 100% ಆಕ್ಯುಪೆನ್ಸಿ ಇದೆ. ಯಾವುದೇ ಆಕ್ಸಿಡೆಂಟ್ ಆದರೆ ಇವತ್ತು ಬಡವರಿಗೆ ಉಚಿತ ಟ್ರೀಟ್ಮೆಂಟ್ ಇದೆ. ಅಲ್ಲಿ ನ್ಯೂರೋ ಸರ್ಜನ್ ಇದ್ದಾರೆ, ಆರ್ಥೋಪೆಡಿಷಿಯನ್ ಇದ್ದಾರೆ, ಎಲ್ಲ ಸವಲತ್ತು ಇದೆ. ನಾವು ಟ್ರಾಮಾ ಸೆಂಟರ್ ಮಾಡಿದ್ದೀವಿ. ಅದಲ್ದೇ ಈಗ ಜಯದೇವ ನಾವು ಪ್ರಾರಂಭ ಮಾಡಿದ್ವಿ 130 ಬೆಡ್ಡಿಂದ, ಇವತ್ತು 371 ಬೆಡ್ಡಿಂದ ಇವತ್ತು 22ನೇ ತಾರೀಕು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಷ್ಟೇ ಅಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಈಗಾಗಲೇ ಬಿಲ್ಡಿಂಗ್ ಕಟ್ಟಡ ರೆಡಿಯಾಗಿದೆ, ಇಕ್ವಿಪ್ಮೆಂಟು ಬಂದಿದೆ, ಮ್ಯಾನ್ ಪವರಿಗೂ ಕೂಡ FD ಅಪ್ರೂವಲ್ ಕೊಟ್ಟಿದೆ. ಇನ್ನೂ ಒಂದು 3 ತಿಂಗಳಲ್ಲಿ ಕಲಬುರಗಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಗೌರ್ಮೆಂಟ್ ಹಾಸ್ಪಿಟ್ಲು ಕೂಡ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದರಲ್ಲಿ ನೆಫ್ರಾಲಜಿ, ಯೂರಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ಆಮೇಲೆ ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಎಲ್ಲ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಈ ಒಂದು ಆಸ್ಪತ್ರೆಯಲ್ಲಿ ಸಿಗ್ತದೆ. ಅದು 250 ಬೆಡ್ಡಿನ ಒಂದು ಆಸ್ಪತ್ರೆಯನ್ನು ನಾವು 3 ತಿಂಗಳಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಿಷ್ಟೇ ಅಲ್ಲ, ಇದಾದಮೇಲೆ ಈ ಸಾರಿನೂ ನಾವು ಒಂದು ತಾಯಿ ಮಗು ಆಸ್ಪತ್ರೆ, ಯಾಕಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗ್ತಾ ಇರೋದ್ರಿಂದ ಒಂದು 200 ಬೆಡ್ಡಿನ 92 ಕೋಟಿ ರೂಪಾಯಿ ವೆಚ್ಚದಲ್ಲಿ 200 ಬೆಡ್ಡಿನ ಒಂದು ತಾಯಿ ಮಗು ಆಸ್ಪತ್ರೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇದಷ್ಟೇ ಅಲ್ಲ, ಇನ್ನೂ ನಮ್ಮ ಕಿದ್ವಾಯಿ ಕ್ಯಾನ್ಸರ್ ಸೆಂಟರ್ ನಾನು ಹಿಂದೆ ಸಚಿವನಾಗಿದ್ದಾಗ ಪ್ರಾರಂಭ ಮಾಡಿದ್ವಿ. ಈಗ ಮತ್ತೆ ಇನ್ನೂ 150 ಬೆಡ್ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈಗಾಗಲೇ 100 ಬೆಡ್ ಇದೆ. ಅದು ಇನ್ನೂ 150 ಬೆಡ್ಡು ಕಿದ್ವಾಯಿ ಆಸ್ಪತ್ರೆ ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದಕ್ಕೆ 72 ಕೋಟಿ ರೂಪಾಯಿ ಮಂಜೂರಾಗಿದೆ, ಟೆಂಡ್ರು ಕೂಡ ಆಗಿದೆ, ಕೆಲಸ ಪ್ರಾರಂಭ ಆಗ್ತಾಯಿದೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಕಲಬುರಗಿಯಲ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ಬರ್ನ್ಸ್ ಯೂನಿಟನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಅದೂ ಕೆಲಸ ಪ್ರಾರಂಭ ಆಗಿದೆ. ಅದು ಸುಟ್ಟು ಗಾಯ ಇದ್ದರೆ ನಮ್ಮ ಅಂದರೆ ಜನರಿಗೆ ಟ್ರೀಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಶೋಲಾಪುರ್ ಹೋಗೋದು, ಮಿರಾಜ್ ಹೋಗೋದು, ಹೈದರಾಬಾದ್ ಹೋಗೋದು, ಭಾಳ ದುಬಾರಿ ಕಾಸ್ಟ್ ಅದು. ಇಲ್ಲಿ ನಾವು ಒಂದು ಸ್ಟೇಟ್ ಆಫ್ ಆರ್ಟ್ ಮಾಡೋದ್ರಿಂದ ಎಲ್ರಿಗೂ ಫ್ರೀ ಆಫ್ ಕಾಸ್ಟ್ ಇಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವಿಲ್ಲಿ ಒಂದು ಕ್ರಿಟಿಕಲ್ ಕೇರ್ ಯೂನಿಟ್ ಮಾಡ್ತಾಯಿದ್ದೀವಿ, 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟ್ಟು. ಅದರ್ ದ್ಯಾನ್ ಟ್ರಾಮಾ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ನಾವು ಇನ್ನೂ ಒಂದು ಇಲ್ಲಿ ಬೆಂಗಳೂರಲ್ಲಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅಂತಿದೆ. ಅದು ಇಟ್ ಈಸ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಓನ್ಲಿ ಚಿಲ್ಡ್ರನ್. ಅದು ಬೆಂಗಳೂರಲ್ಲಿ ಒಂದೇ ಮಾತ್ರ ಇರೋದು. ಅದರ ಒಂದು ಬ್ರಾಂಚನ್ನು ಕಲಬುರಗಿಯಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಸ್ಯಾಂಕ್ಷನ್ ಆಗಿದೆ, 92 ಕೋಟಿ ರೂಪಾಯಲ್ಲಿ ಟೆಂಡರ್ ಕೂಡ ಆಗಿದೆ. ಇದರ ಜೊತೆಗೆ ನಾವು ಇನ್ನೂ ಇಲ್ಲಿ ಒಂದು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ, ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಹೀಗಾಗಿ ಇಲ್ಲಿ ಕಲಬುರಗಿಯಲ್ಲಿ ಯಾವುದೇ ಜನ ಕಲಬುರಗಿಯಲ್ಲೇ 100% ಯಾವುದೇ ಕಾಯಿಲೆ ಇದ್ರೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕಲಬುರಗಿ ಒಂದು ಡಿವಿಷನಲ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಮಾಡ್ತಾಯಿದ್ದೀವಿ. ಇದರಿಂದ ಇಡೀ ಕಲ್ಯಾಣ ಕರ್ನಾಟಕ ಜನರಿಗೆ ಇವತ್ತು ಇದರಿಂದ ಲಾಭ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ಬಹಳ ಒಂದು ಪ್ರತಿಷ್ಠಿತ ಸಂಸ್ಥೆಯ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ನೆರವೇರ್ತಾ ಇದೆ. ಯಾರ್ಯಾರೆಲ್ಲ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ನೋಡಿ, ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ AICC ಅಧ್ಯಕ್ಷರು ಮತ್ತು ನಮ್ಮ ಆರ್ಟಿಕಲ್ 371J ರೂವಾರಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಅಂದರೆ ಈಗ ಅವರು ಕೂಡ ವಿರೋಧ ಪಕ್ಷದ ನಾಯಕರಿದ್ದಾರೆ ರಾಜ್ಯಸಭೆಯಲ್ಲಿ. ಆಮೇಲೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲ ಸಚಿವರು ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೊನೆಯದಾಗಿ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯ ಉದ್ಘಾಟನೆ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಮನವಿ ಏನು? ನೋಡಿ, ನನ್ನ ಒಂದು ಮನವಿ ಸಾರ್ವಜನಿಕರಿಗೆ ಏನಂದರೆ, ಕಲಬುರಗಿಯ ಈ ಜಯದೇವ ಆಸ್ಪತ್ರೆ ಇದು ಸಾರ್ವಜನಿಕರಿಗಾಗಿ ಮಾಡಿರ್ತಕ್ಕಂಥ ಆಸ್ಪತ್ರೆ. ಇದರ ಲಾಭವನ್ನು ಪಡ್ಕೊಳ್ಬೇಕು. ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾವುದೇ ಖಾಸಗಿ ಆಸ್ಪತ್ರೆಗಿಂತ ಭಾಳ ಒಂದು ಸ್ಟೇಟ್ ಆಫ್ ಆರ್ಟ್ ಹಾಸ್ಪಿಟ್ಲ್ ಇದು, ಗುಣಮಟ್ಟದ್ದು. ಆಮೇಲೆ ಇದು ಯಾವುದೇ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳನ್ನು ಮೀರಿಸ್ತಕ್ಕಂಥ ಆಸ್ಪತ್ರೆ ಇದು.
ಅದಕ್ಕೆ ಇದರ ಲಾಭ ತೆಗೆದುಕೊಳ್ಬೇಕು. ನಿಮ್ಮ ಹತ್ರ BPL ಕಾರ್ಡ್ ಇದ್ದರೆ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಇದೆ. ನಿಮ್ಮ ಹತ್ರ BPL ಕಾರ್ಡ್ ಇಲ್ಲ ಅಂತಂದರೂ ಕೂಡ ನೀವಿಲ್ಲಿ ನಿಮ್ಮ ಹತ್ರ APL ಕಾರ್ಡ್ ಇದ್ದರೂ ಕೂಡ ಇದಕ್ಕೆ ಭಾಳ ಕಮ್ಮಿ ದರದಲ್ಲಿ ನಿಮಗೆ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ 100% ಕರೆಕ್ಟ್ ಟ್ರೀಟ್ಮೆಂಟ್ ಸಿಗಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ಇದರ ಲಾಭ ಜನ ಉಪಯೋಗ ಮಾಡಬೇಕು. ಇದು ಜನರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಈ ಆಸ್ಪತ್ರೆ. ಹಾಗಾಗಿ ಇದರ ಲಾಭವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಹಾಗೆ ಇನ್ನು ನಿಮ್ಮ ಗಮನದಲ್ಲಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಇದೆಯಾ? ಏನಾದರೂ ಈಗಾಗಲೇ ಬೆಳಗಾವಿಯ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ, ಅದರಲ್ಲೂ ಆರೋಗ್ಯ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ದೊಡ್ಡ ಬೆಳಕನ್ನು ಚೆಲ್ಲಿದ್ದೀರಿ ತಾವು. ಆ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ದೀರಾ? ನೋಡಿ, ಈಗಾಗಲೇ ಇದರ ಒಂದು ಬ್ರಾಂಚು ಕರ್ನಾಟಕ ಜಯದೇವ ಬ್ರಾಂಚು ಕರ್ನಾಟಕದ 4 ಡಿವಿಷನಲ್ ಹೆಡ್ ಕ್ವಾರ್ಟರ್ಲಿ ಇರಬೇಕು ಅಂತ ಒಂದು ಉದ್ದೇಶದಿಂದ ಈಗಾಗಲೇ ಹುಬ್ಳಿಯಲ್ಲೂ ಕೂಡ ನಾವು ಜಯದೇವ ಆಸ್ಪತ್ರೆನ ಮಾಡ್ತಾಯಿದ್ದೀವಿ. ಇನ್ನೂ ಬಹುಶಃ 1 ವರ್ಷ ಆಗುತ್ತೆ, ಅಲ್ಲಿ 1 ವರ್ಷ ಬೇಕಾಗುತ್ತೆ. ಮೈಸೂರಲ್ಲಿ ಈಗಾಗಲೇ 400 ಬೆಡ್ಡಿನ ಆಸ್ಪತ್ರೆ ಈಗಾಗಲೇ ಪ್ರಾರಂಭ ಆಗಿದೆ, ಕಾರ್ಯನಿರ್ವಹಿಸ್ತಾ ಇದೆ. ಇದಲ್ಲದೆ ನಾವು ಕಲಬುರಗಿಯಲ್ಲಿ ಯಾವ ರೀತಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೀವಿ, ಬೆಳಗಾಮಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು 1 ತಿಂಗಳಲ್ಲಿ ಇನಾಗ್ರೇಷನ್ ಮಾಡ್ತಾಯಿದ್ದೀವಿ. ಮತ್ತು ಮೈಸೂರಲ್ಲೂ ಕೂಡ ನಾವು ಈಗಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಲ್ಲದೆ ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾಯಿದ್ದೀವಿ. ಹುಬ್ಳಿಯಲ್ಲಿ ಈಗಾಗಲೇ ಕೆಲಸ ಮಾಡ್ತಾಯಿದೆ ಅದು. ಹಾಗಾಗಿ ಇನ್ನೂ ನಾವು ಏನಂದರೆ ಕೊಪ್ಪಳಲ್ಲಿ ಒಂದು 450 ಬೆಡ್ಡಿನ ಆಸ್ಪತ್ರೆಯನ್ನು ಇನ್ನೊಂದು 1 ತಿಂಗಳಲ್ಲಿ ಅದನ್ನು ಕೂಡ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಮ್ಮ ಪಾಲಿಸಿ ಏನಿದೆ. ಈಗಾಗಲೇ 22 ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡಿದ್ದೀವಿ. ಇನ್ನು ಉಳಿದು ಒಂದು 9 ಜಿಲ್ಲೆಗಳಿವೆ. ಅಲ್ಲಿ ನಾವು ಗೌರ್ಮೆಂಟಿಂದ ಮಾಡೋಕ್ಕಾಗಿಲ್ಲ ಅಂದ್ರೂ PPP ಮಾಡೆಲಲ್ಲಿ ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕೂಡ ಇದೆ. ಅದನ್ನು ಪರಿಶೀಲನೆಯನ್ನು ಮಾಡ್ತಾಯಿದ್ದೀವಿ. ಇದಲ್ಲದೆ ನಾವು ಬೀದರಲ್ಲಿ ಒಂದು ಕ್ಯಾತ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಗದಗ್ನಲ್ಲಿ ಕ್ಯಾತ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಕೊಡಗುನಲ್ಲಿ ಒಂದು ಕ್ಯಾತ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡ್ತೀವಿ PPP ಮಾಡೆಲಲ್ಲಿ. ಈ ರೀತಿ ಚಿಕ್ಕಮಂಗ್ಳೂರಲ್ಲೂ ಕೂಡ ಒಂದು ಸೂಪರ್ ಸ್ಪೆಷಾಲಿಟಿ ಒಂದು ಫೆಸಿಲಿಟಿನ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ನಾವೊಂದು ಟೀಚಿಂಗ್ ಆಸ್ಪತ್ರೆ ಜೊತೆ ಅಲ್ಲಿ ಎಲ್ಲ ಫೆಸಿಲಿಟೀಸು, ಎಸ್ಪೆಷಲಿ ನೀವು ಈಗ ಕ್ಯಾನ್ಸರಲ್ಲೂ ಕೂಡ ಈ ಕಲಬುರಗಿಯಲ್ಲಿ ನಾವು ಯಾವ ರೀತಿ ಈಗ 150 ಬೆಡ್ಡಿಂದ ಒಂದು ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಮಾಡಿದ್ದೀವಲ್ಲ, ಮೈಸೂರಲ್ಲೂ ಒಂದು ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಕೆಲಸ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ ಅಲ್ಲಿಯೂ ಕೂಡ ಕೆಲಸ ನಡೀತಾ ಇದೆ. ಅದಲ್ಲದೆ ತುಮಕೂರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾಯಿದ್ದೀವಿ, ಮಂಡ್ಯದಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾಯಿದ್ದೀವಿ, ಕಾರವಾರಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರದ ಉದ್ದೇಶ ಇವತ್ತು ಸಾರ್ವಜನಿಕರಿಗೆ, ವಿಶೇಷವಾಗಿ ಬಡವರಿಗೆ, ಅವರಿಗೆ ಉಚಿತವಾಗಿ ಒಂದು ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಸರ್ಕಾರದ ವತಿಯಿಂದ ಅಂಥೇಳಿ. ಆಮೇಲೆ ಏನಾಗ್ಬಿಡ್ತದೆ, ನಾವು ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು, ಯಾವುದೋ ಸೂಪರ್ ಸ್ಪೆಷಾಲಿಟಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿದ್ದರೆ ಭಾಳ ದುಬಾರಿಯಾಗಿ ಅವರು ಜನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಸರ್ಕಾರಿ ಆಸ್ಪತ್ರೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಪ್ರೈವೇಟ್ ಏನೇ ಹಾಸ್ಪಿಟಲ್ಸ್ ಇದೆಯಲ್ಲ ಅವರಿಗೆ ಕಾಂಪಿಟೇಷನ್ ಕೊಡಬೇಕು. ನಾವು ಇಷ್ಟು ಕಮ್ಮಿ ದರದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರೆ ಪ್ರೈವೇಟ್ ಆಸ್ಪತ್ರೆ ದುಬಾರಿಯಾಗಿ ಅವರು ರೇಟ್ ಫಿಕ್ಸ್ ಮಾಡೋಂಗಿಲ್ಲ. ನಾವು ಇಷ್ಟೇ ಕಾಸ್ಟ್ನಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನೀವು ಮಾಡ್ಬೋದು ಅಂತಕ್ಕಂಥದ್ದು ಅವರಿಗೆ ತೋರಿಸ್ಲಿಕ್ಕೆ, ಇವತ್ತು ಸಾರ್ವಜನಿಕರಿಗೆ ಅದ್ರ ಮಾಹಿತಿ ಕೊಡಲಿಕ್ಕೆ ಇಷ್ಟೆಲ್ಲ ಆಸ್ಪತ್ರೆನ ಸ್ಥಾಪನೆ ಮಾಡ್ತಾಯಿದ್ದೀವಿ ನಾವು. ಹಾಗಾಗಿ ಇವತ್ತು ಯಾವುದೇ ಚಿಕಿತ್ಸೆ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗೆ ಅವರು ಅಫೋರ್ಡ್ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವ ಆಗಬಾರ್ದು ಅಂತಕ್ಕಂಥ ಒಂದು ಸದುದ್ದೇಶದಿಂದ, ಒಂದು ದೂರದೃಷ್ಟಿಯಿಂದ ಇದೆಲ್ಲವನ್ನು ನಾವು ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇದಕ್ಕೆ ಭಾಳ ಪ್ರೋತ್ಸಾಹನ ಕೊಡ್ತಾಯಿದ್ದಾರೆ. ತುಂಬ ಒಳ್ಳೆಯದು ಸರ್. ಆರೋಗ್ಯ ಎಲ್ಲರ ಕೈಗೆ ಎಟಕಬೇಕು ಮತ್ತು ಕಡಿಮೆ ವೆಚ್ಚದಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಸಿಗಬೇಕು ಅನ್ನುವ ನೆಲೆಯಲ್ಲಿ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭ ಮಾಡುವುದರೊಂದಿಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಈ ಭಾಗದ ಜನರು ಇದರ ಸದುಪಯೋಗವನ್ನು ಪಡೀಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ದೂರದರ್ಶನ ಜೊತೆ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ.